NDAನಲ್ಲಿ ಒಂದು ಮೈನರ್ ಪಾರ್ಟ್ನರ್ ಅಂದರೆ ರೀಜನಲ್ ಪಾರ್ಟ್ನರ್. ನಾವು ಮೋದಿಯವ್ರ ಜೊತೆ ನನ್ನ ಸಂಬಂಧ, ಶಾ ಜೊತೆ ನನ್ನ ಸಂಬಂಧ ಇದೆ. ಇದರಲ್ಲಿ ಯಾವ ಬಿಕ್ಕಟ್ಟು ಬರೋದಿಲ್ಲ. ನಾನು ಈ ಹೋರಾಟದಲ್ಲಿ ಯಾವುದೇ ಕ್ಲಿಷ್ಟ ಸಮಸ್ಯೆ ಬಂದರೂ ಕೂತು ಬಗೆಹರಿಸಿಕೊಂಡು ಹೋರಾಟ ಮಾಡ್ತೀನಿ ಅಂತಕ್ಕಂಥ ದೃಢ ವಿಶ್ವಾಸ ಇದೆ. ಅವರ ಬಳಿ ನನ್ನ ಸಂಬಂಧ ಇರೋದ್ರಿಂದ ನನಗೆ ಯಾವುದೇ ಆಸಕ್ತಿ ಇಲ್ಲ. ಆದ್ದರಿಂದ ಈ ರಾಜ್ಯದಲ್ಲಿ ದಕ್ಷಿಣದಲ್ಲಿ ನೆನ್ನೆ ಹೇಳ್ತಾ ಇದ್ದೆ, ಕಾಂಗ್ರೆಸ್ಸು ಕೇರಳ, ಕರ್ನಾಟಕ, ತೆಲಂಗಾಣಕ್ಕೆ ಮಾತ್ರ ಸೀಮಿತವಾಗಿದೆ. ಇದು ನೋಡೋಣ ಏನಾಗುತ್ತೆ ಅಂತೇಳಿ ಈಗ ನಾನು ಮಾತಾಡೋದಿಲ್ಲ. ಆ ಟೈಮ್ ಬಂದಾಗ ನಿಷ್ಠೆಯಿಂದ ನಮ್ಮ ಪಕ್ಷದ ಕಾರ್ಯಕರ್ತರು ಶಿಸ್ತಿನ ಸಿಪಾಯಿಗಳಾಗಿ ಪಕ್ಷದ ಕೆಲಸವನ್ನು ನಿಷ್ಠೆಯಿಂದ ಮಾಡಿ ಪ್ರತಿ ತಾಲೂಕು, ಜಿಲ್ಲಾ ಹಂತದಲ್ಲಿ, ರಾಜ್ಯ ಮಟ್ಟದಲ್ಲಿ ಅವರು ಏನು ಜವಾಬ್ದಾರಿಯನ್ನು ಕುಮಾರಸ್ವಾಮಿ ಅವರಿಗೆ ವಹಿಸಿಕೊಟ್ಟಿದ್ದಾರೆ ಆ ಕೆಲಸವನ್ನು ನಿಷ್ಠೆಯಿಂದ ಮಾಡಬೇಕು ಅಂತೇಳಿ ನಾನು ಅವರಲ್ಲಿ, ನಮ್ಮ ಶಾಸಕರಲ್ಲಿ ವಿನಂತಿ ಮಾಡಿದೆ. ಅದರಿಂದ ಇವತ್ತಿಲ್ಲೇ ನಾನೇನು ಹೇಳೋಕ್ಕೂ ಗೊತ್ತಿಲ್ಲ. ನನ್ನ ಕೈಲಾದ ಮಟ್ಟಿಗೆ ರಾಜ್ಯದ ಜನತೆಗೆ ಇನ್ನೂ ಕೆಲವು ದಿನ ನಾನು ಜನತೆಯ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಹೋರಾಟ ಮಾಡತಕ್ಕಂಥ ಒಂದು ಮನಸ್ಸಿನಲ್ಲಿ ದೃಢ ಸಂಕಲ್ಪ ಮಾಡಿದ್ದೇನೆ. ನನಗೆ 90 ಆಯಿತು ಅಂತ ಹೇಳಿ ಅದನ್ನು ಮನೆಯಲ್ಲೇ ಹೋಗ್ತೀನಿ. ಜನಗಳ ಸಮಸ್ಯೆ ಇವತ್ತು ಯಾವ ರೀತಿ ತುಂಬ ಹದಗೆಟ್ಟಿದೆ, ಇದರ ಬಗ್ಗೆ ನಾನು ಅದೇ ಮೊನ್ನೆ ಹೇಳಿದ್ದೇನೆ. 20ನೇ ತಾರೀಕು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳಿದ್ದೇನೆ. ಎಲ್ಲ ಮೀಡಿಯಾದನ್ನು, ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ, ನಮ್ಮ ಪಕ್ಷದ ಕಚೇರಿಗೆ 2-3 ಗಂಟೆ ಕಾಲ ಕಳೆದ ರಾಜ್ಯದ ಸಮಸ್ಯೆಗಳ ಬಗ್ಗೆ, ದೇಶದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತೀನಿ. ಪ್ರೈಮ್ ಮಿನಿಸ್ಟ್ರು ಮೆಸೇಜ್ ಕಳಿಸಿದ್ದಾರೆ. ಪ್ರೈಮ್ ಮಿನಿಸ್ಟ್ರು ಪರ್ಸನಲ್ ಆಗೇ ಮಾತಾಡಿದರು. ಪ್ರೈಮ್ ಮಿನಿಸ್ಟ್ರು ಸ್ವೀಡನ್ನಿಂದ ತುಂಬ ಒಳ್ಳೆಯ ಮೆಸೇಜ್ ಕಳಿಸ್ಕೊಟ್ಟಿದ್ದಾರೆ. ಹೀಗೆ ಅನೇಕ ಸ್ನೇಹಿತರು, ಅವರ ಅಭಿಮಾನಿಗಳು ನನಗೆ ಅವೆಲ್ಲ ಪಟ್ಟಿ ಮಾಡಿ ಹೇಳಿ. ಇಬ್ಬರು ಮುಖ್ಯಸ್ಥರು ಹೇಳಿದ್ದಾರೆ, ಯಡಿಯೂರಪ್ಪನವರು ಕಳಿಸಿದ್ದಾರೆ, ಅವರೇ ಮಾತಾಡ್ತಾರೆ. ಈ ಅನೇಕರು ಸ್ನೇಹಿತರು ಇದರೊಳಗೆ ಏನು ಯಾವ ನ್ಯಾಷನಲ್ ಹೀಗೆ ಇನ್ನೂ ಸಾಯಂಕಾಲ ಬೇಕಾದರೆ ನನಗೆ ಗೊತ್ತಿದೆ. ಇರ್ತಾರೆ ಮನೆ ದೇವಸ್ಥಾನ. ಅದರಿಂದ ಏನೋ 68 ವರ್ಷ ಸುದೀರ್ಘವಾದ ರಾಜಕೀಯ ಜೀವನದಲ್ಲಿ ಹೋರಾಟ ಮಾಡಿದೆ. ಜನ ಎಷ್ಟು ಗುರುತಿಸ್ತಾರೋ ಅದು ನನ್ನ ಸಮಸ್ಯೆ ಇಲ್ಲ. ಅದರ ಹೋರಾಟ ಮಾಡೋದು ನನಗೆ ಮುಂದೆ ಆ ಕೆಲಸ ಮಾಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.